ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಿಮಗೆಲ್ಲರಿಗೂ ಇಂಪಾರ್ಟೆಂಟ್ ಆದಂಥ ಮಾಹಿತಿ. BPL ಕಾರ್ಡ್ ಮಂಜೂರಾಗಿದೆ. ಯಾರೆಲ್ಲ ಹೊಸದಾಗಿ ಒಂದು BPL ಕಾರ್ಡ್ಗೆ ಅಪ್ಲೈ ಮಾಡಿದ್ರ ಅವರಿಗೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ 1.65 ಲಕ್ಷ ಹೊಸ BPL ಕಾರ್ಡ್ಗಳು ಮಂಜೂರಾಗಿವೆ. ನೀವು ಕೂಡ ಅಪ್ಲೈ ಮಾಡಿದ್ರಾ ಅಂತ ನಾನು ಕೇಳ್ತಾ ಇದ್ದೇನೆ. ಸೊ ಅಪ್ಲೈ ಮಾಡಿದರೆ 1.65 ಲಕ್ಷ ಅರ್ಹ BPL ಕಾರ್ಡ್ಗಳು ಮಂಜೂರಾಗಿದೆ ವೀಕ್ಷಕರೇ. ಸೊ ಫೆಬ್ರವರಿಯಿಂದ ಈ ಒಂದು BPL ಕಾರ್ಡ್ ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಸೊ ನೀವು ಅಪ್ಲೈ ಮಾಡಿದ್ರಾ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ಒಂದು BPL ಕಾರ್ಡ್ ಯಾರಿಗೆಲ್ಲ ಇಲ್ವೋ ಅಥವಾ ಹೊಸದಾಗಿ ಮಾಡಿಸ್ಕೋಬೇಕು ಅಥವಾ ರಿನಿವಲ್ ಮಾಡಿಸ್ಬೇಕು ಅಂತ ಅವರಿಗೆ ಮಾಡ್ಕೋಬೋದು ಅಂತ ಕೂಡ ನಾನು ಹೇಳಿದ್ದೆ. ಸೊ ಇದರಿಂದ ಬಡವರಿಗೆ 10 kg ಅಕ್ಕಿ ವಿತರಣೆ ನಿರ್ಧಾರ ಮಾಡಿದರು. ಸೊ ಹೆಚ್ಚುವರಿ 5 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಹಣದ ಬದಲು ಅಕ್ಕಿ ನೀಡಲು ಸರ್ಕಾರದ ನಿರ್ಧಾರವಾಗಿತ್ತು. ಇನ್ನು ಈಗಷ್ಟೇ 1.65 ಲಕ್ಷ ಹೊಸ BPL ಕಾರ್ಡ್ಗಳು ಮಂಜೂರಾಗಿದೆ ವೀಕ್ಷಕರೇ. ಸೊ ಫೆಬ್ರವರಿಯಲ್ಲಿ ವಿತರಿಸಬೇಕಿದ್ದ ಅಕ್ಕಿ ಪೂರೈಕೆ ಮಾರ್ಚ್ನಿಂದ ಪ್ರಾರಂಭವಾಗಿದೆ. ಇನ್ನು BPL ಕಾರ್ಡ್ದಾರಿಗಳಿಗೆ ಹಣ ಜಮೆ ಮಾಡುವ ಪ್ರಕ್ರಿಯೆ ನಿಲ್ಲಿಸಿ ನೇರವಾಗಿ ಅಕ್ಕಿ ವಿತರಿಸಲು ಸರ್ಕಾರ ನಿರ್ಧರಿಸಿದೆ. ಸೊ ಈ ಮೂಲಕ ಬಡವರ ಆಹಾರ ಸುರಕ್ಷತೆ ಕಾಪಾಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ಇನ್ನು 2.95 ಲಕ್ಷ BPL ಕಾರ್ಡ್ಗಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಸೊ ಸರ್ಕಾರದಿಂದ 2.95 ಲಕ್ಷ BPL ರೇಷನ್ ಕಾರ್ಡ್ ಪರಿಶೀಲನೆ ಮಾಡಲಾಗಿದ್ದು, ಇದರಲ್ಲಿ 1.65 ಲಕ್ಷ ಹೊಸ BPL ಕಾರ್ಡ್ಗಳನ್ನು ಮಂಜೂರು ಮಾಡಲಾಗಿದೆ. ಸೊ ಉಳಿದ ಕಾರ್ಡ್ಗಳನ್ನು APL ಅಥವಾ ಅಬೌವ್ ಪಾವರ್ಟಿ ಲೈನ್ಗೆ ಪರಿವರ್ತಿಸಲಾಗಿದೆ. ನಾನು ಹೇಳಿದ್ದೆ, ಹೊಸ ಅಪ್ಲಿಕೇಶನ್ ಯಾರಿಗೆಲ್ಲ ಹಾಕಬೇಕು ಹಾಕಿ, ನಿಮ್ಮ ಒಂದು ಪರಿಸ್ಥಿತಿ ಅಥವಾ ನಿಮ್ಮ ಒಂದು ಬಡತನ ರೇಖೆಗಿಂತ ಕಡಿಮೆ ಇರೋರಾಗಿದ್ದೀರಾ ಅಂತ ಅವರು ಗುರುತಿಸಿಕೊಂಡು ನಿಮ್ಮ ಒಂದು ಕಾರ್ಡ್ಗಳನ್ನು APL ಅಥವಾ BPLಗೆ ಮಾಡಬೇಕಂತ ಅವರು ಡಿಸೈಡ್ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಹಾಗೆಯೇ ಈಗ ಇಷ್ಟೇ 2.95 ಲಕ್ಷ BPL ರೇಷನ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ 1.65 ಲಕ್ಷ ಹೊಸ BPL ಕಾರ್ಡ್ಗಳನ್ನ ಮಂಜೂರು ಮಾಡಲಾಗಿದೆ. ಸೊ ಆರ್ಥಿಕವಾಗಿ ಸ್ಥಿರವಾಗಿರುವ BPL ಕಾರ್ಡ್ಗಳ ಪತ್ತೆ ಹಚ್ಚಿ ಸರಿಯಾದವರಿಗೆ ಮಾತ್ರ ಈ ಒಂದು ಸೌಲಭ್ಯ ನೀಡಲು ಸರ್ಕಾರ ಮುಂದಾಗಿದೆ. ಇನ್ನು ಈ ಹಿಂದೆಯೇ ಆಹಾರ ಸಚಿವರು ತಿಳಿಸಿರುವಂತೆ ಪಂಚಾಯಿತಿ ಮುಖಾಂತರ ಕಾರ್ಡ್ಗಳ ಪರಿಶೀಲನೆ ನಡೆಯಲಿದ್ದು, ಅನರ್ಹರ ಕಾರ್ಡ್ಗಳು ಕೂಡಲೇ ಕ್ಯಾನ್ಸಲ್ ಆಗಲಿವೆ. ಜೊತೆಗೆ ದಂಡ ವಿಧಿಸುವ ಚಿಂತನೆ ಕೂಡ ನಡೆಸಲಾಗಿದೆ. ಹಾಗೆಯೇ ಇದು ಕೂಡ ಅತ್ಯವಶ್ಯಕ ಅಂತ ಕೂಡ ನಾನು ಹೇಳ್ತೇನೆ. ಬಿಕಾಸ್ ನಿಮ್ಗೆಲ್ಲರಿಗೂ ಟೈಮ್ ಇತ್ತು. ಈ ಒಂದು BPL ಅನ್ನು APL ಸ್ವಯಂ ಪ್ರೇರಣೆಯಿಂದ ನೀವು ಹೋಗಿ ಮಾಡ್ಕೋಬೋದಿತ್ತು. ಅದನ್ನು ನೀವು ಮಾಡಿಸ್ಲಿಲ್ಲ. ಹಾಗೆ ಈ ಒಂದು ಕ್ಯಾನ್ಸಲ್ ಆಗುತ್ತೆ ಅಂತ ನಾನು ತುಂಬ ಸಲ ಹೇಳಿದ್ದೆ ನಿಮಗೇನೂ ಕೂಡ. ಆದರೂ ನೀವು ಮಾಡಿಸ್ಲಿಲ್ಲ ಅಂದರೆ ಆ ಒಂದು ನೀವು ಅನರ್ಹರ ಅಂದರೆ ನಿಮಗೆ ಆ ಒಂದು ಕಾರ್ಡ್ಗಳು ನಿಮಗೆ ಸ್ವಯಂ ಪ್ರೇರಿತರಾಗಿ ನಿಮಗೆ ಅದು ತೆಗೆದಾಗ್ಬೋದಿತ್ತು, APLಗೆ ಪರಿವರ್ತಿಸ್ಬೋದಿತ್ತು. ಬಟ್ ಅದನ್ನು ನೀವು ಮಾಡಲಿಲ್ಲ. ಹಾಗೆಯೇ ಇನ್ನೂ ಕೂಡ ನೀವು ಮಾಡಲಿಲ್ಲ ಅಂದರೆ ಜೊತೆಗೆ ನಿಮಗೆ ದಂಡ ವಿಧಿಸುವ ಚಿಂತನೆ ಕೂಡ ನಡೆಸಲಾಗಿದೆ. ಇನ್ನು ಈ ಬಗ್ಗೆ ಸ್ವಂತವಾಗಿ ಯಾರಾದರೂ ವೆಹಿಕಲ್ ಅಥವಾ 4 ವೀಲರ್ಸ್ ಅಥವಾ ಮನೆಯೆಲ್ಲ ಹೊಂದಿದ್ದು ಈ ಒಂದು ಚಟುವಟಿಕೆಯಲ್ಲಿ ನೀವು ತೊಡಗಿದ್ದೀರಾ ಅಂದರೆ ನಿಮಗೂ ಕೂಡ ದಂಡವನ್ನು ವಿಧಿಸಲಾಗುತ್ತೆ. ಸೊ ಇನ್ನು ಈ ಬಗ್ಗೆ ಸ್ವತಃ ಮಾತನಾಡಿರುವ CM ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬಡವರ ಕಾರ್ಡ್ ರದ್ದು ಮಾಡುವುದಿಲ್ಲ. ಸಾಧ್ಯವಾದರೆ ಅವರಿಗೆ ಇನ್ನಷ್ಟು ಸೌಲಭ್ಯ ಕೊಡಲು ಸರ್ಕಾರ ಸಿದ್ಧವಾಗಿದೆ. ಆದರೆ ಅನರ್ಹರ ಕಾರ್ಡ್ಗಳು ಪಕ್ಕಾವಾಗಿ ರದ್ದಾಗಲಿವೆ ಅಂತ ಕೂಡ ಎಂದಿದ್ದಾರೆ. ಸೊ ಇನ್ನು ನೀವು ಕೂಡ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದ್ದರೆ ಕೂಡಲೇ ನಿಮ್ಮ ಅರ್ಜಿ ಸ್ಥಿತಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಈ ಒಂದು ರಾಜಕೀಯದಲ್ಲಿ ಆಗಾಗ್ಗೆ ಒಂದು ಚೇಂಜಸ್ ಏನಿದೆ ಅದು ನಡೀತಾನೆ ಇದೆ. ಹಾಗಿದ್ರೆ ನೀವು ಕೂಡ ಈ ಒಂದು ಚೇಂಜಸ್ಗೆ ಹೋಗಬೇಕಾಗುತ್ತೆ. ಈ ಮುಂಚೆ ಅಕ್ಕಿಯನ್ನು ಕೊಡ್ತಾಯಿದ್ರು, ಅಕ್ಕಿ ಹಣವನ್ನು ಕೊಡ್ತಾಯಿದ್ರು, ಆಮೇಲೆ ಪುನಃ ಅಕ್ಕಿಗೆ ತಲುಪಿದೆ ಅಲ್ವಾ. ಸೊ ಹಾಗಿದ್ರೆ ತುಂಬ ಚೇಂಜಸ್ ಹೀಗೆ ನಡೀತಾನೆ ಇರುತ್ತೆ. ಹಾಗೆ ಈಗಷ್ಟೇ 2.95 ಲಕ್ಷ ಒಂದು ಕಾರ್ಡ್ಗಳು ಒಂದು ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ ಅವರು ಆರಿಸ್ಕೊಂಡು 1.65 ಲಕ್ಷ ಹೊಸ BPL ಕಾರ್ಡ್ಗಳನ್ನ ಮಂಜೂರು ಮಾಡಿದ್ದಾರೆ. ಇನ್ನು ಉಳಿದದೆಲ್ಲ APL ಕಾರ್ಡ್ಗೆ ಅಂತ ಹಾಕಿದ್ದಾರೆ ಅಲ್ವಾ. ಸೊ ಇದನ್ನ ತುಂಬಾ ಪರಿಶೀಲನೆ ಮಾಡಿ ಅರ್ಹ ನೀವೊಂದು ಬಡತನ ರೇಖೆಗಿಂತ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಈ ಒಂದು ಅಕ್ಕಿ ಸಿಗುತ್ತೆ ಅಂತ ನಾನು ಕೂಡ ಹೇಳಿದ್ದೆ. ಹಾಗೆ ನೀವು ಅಬೌವ್ ಪಾವರ್ಟಿ ಲೈನ್ ಆದರೆ ಸ್ವಯಂ ಪ್ರೇರಿತರಾಗಿ ಹೋಗಿ ಆ ಒಂದು BPL ಕಾರ್ಡ್ನ APL ಕಾರ್ಡ್ಗೆ ಮಾಡಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ. ಆದರೂ ಕೂಡ ನೀವು ಯಾರು ಖಂಡಿತವಾಗೂ ಅದನ್ನ ಮಾಡ್ಕೊಳ್ಳೋದು ಇಲ್ಲ, ಸಿಗುವಷ್ಟು ಸಿಗಲಿ ಅಂತ ನೀವು ವೇಟ್ ಮಾಡ್ತೀರಲ್ವಾ. ಸೊ ಇದು ಕೂಡ ತಪ್ಪು ಅಂತಲೇ ಹೇಳಿ ನೀವು ಈ ಥರ ಮಾಡಿದ್ದಿದ್ರೆ ನಿಮಗೆ ದಂಡ ಕೂಡ ವಿಧಿಸಲಾಗುತ್ತೆ ವೀಕ್ಷಕರೇ. ನಾನು ಹೇಳಿದ್ದೆ ಮೊದಲೇ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಸೊ ಇನ್ನೂ ಕೂಡ ನೀವು ಮಾಡಿಸ್ಲಿಲ್ಲ ಅಂದರೆ ಬೇಗನೆ ಹೋಗಿ ಫಟ್ ಅಂತ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಇನ್ನೂ ಕೂಡ ಟೈಮ್ ಇದೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಬಿಕಾಸ್ ದಂಡ ವಿಧಿಸಲಾಗುತ್ತೆ. ಓಕೆನಾ. ಸೊ
ಹೀಗೆ ಈ ಒಂದು 1.65 ಲಕ್ಷ ಹೊಸ BPL ಕಾರ್ಡ್ಗಳು ಮಂಜೂರಾಗಿದೆ. ಹಾಗಿದ್ರೆ ನೀವು ಕೂಡ ಹೊಸ ಒಂದು ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿದ್ದ ಬಡವರಾಗಿದ್ದರೂ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕಿದ್ದೀರ ಅಂದರೆ ಖಂಡಿತವಾಗೂ ನಿಮಗೆ ಈ ಒಂದು BPL ಕಾರ್ಡ್, ಹೊಸ BPL ಕಾರ್ಡ್ ಸಿಗುತ್ತೆ. ಓಕೆನಾ? ಸೊ ಹೋಗಿ ಅದಕ್ಕೆ ಬೇಕಾದ ಎಲ್ಲ ಒಂದು ಪ್ರೊಸೀಜರ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 1.65 ಲಕ್ಷ ಹೊಸ BPL ಕಾರ್ಡ್ಗಳು ಮಂಜೂರಾಗಿದೆ ಅಂತ ಹೇಳಿದ್ದೇನೆ. ಹಾಗೆಯೇ ನಿಮಗೆ ಇದ್ರ ಬಗ್ಗೆ ಏನಾದರೂ ಇನ್ನೂ ಕೂಡ ಡೌಟ್ ಇದೆ ನನ್ನ ಕಮೆಂಟ್ ಬಾಕ್ಸ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಏನಾದರೂ ಇನ್ನು ಡೌಟ್ ಇದ್ದರೆ ಪಕ್ಕಾ ಕಮೆಂಟ್ ಮಾಡಿ, ಸುಮ್ಮನೆ ಇರಬೇಡಿ ಅಂತ ಹೇಳ್ತಾ ಇದ್ದೇನೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.